ಸರ್ ವಿಶ್ವನಾಥ್ ಇದಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಇವತ್ತು ದೇಶದ ಜನತೆ, ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ದೇಶದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಕಾರ್ಯಕರ್ತರು ಕೂಡ ಒಂದು ಸುದಿನ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಭೀಷ್ಮ ಮತ್ತು ಉಕ್ಕಿನ ಮನುಷ್ಯ ಮಾಜಿ ಪ್ರಧಾನಿಗಳಾಗಿದ್ದಂಥ ಲಾಲ್ ಕೃಷ್ಣ ಅಡ್ವಾಣಿ ಅವರಿಗೆ ಭಾರತದ ಅತ್ಯಂತ ಶ್ರೇಷ್ಠ ಪ್ರಶಸ್ತಿ ಭಾರತ ರತ್ನವನ್ನು ಕೊಟ್ಟಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಅತ್ಯಂತ ಸಂತೋಷದಾಯಕ ವಿಚಾರ. ಇವತ್ತು ನಮ್ಮ ಬೆಂಗಳೂರು ಉತ್ತರದ ಕಾರ್ಯಕಾರಿಣಿ ನಡೆಯುವಂಥ ಸಂದರ್ಭದಲ್ಲಿ ಇದು ನಮಗೆ ವಿಷಯ ಗೊತ್ತಾಯಿತು. ಕಾರ್ಯಕರ್ತರೆಲ್ಲ ಘೋಷಣೆಯನ್ನು ಹಾಕಿ ಸಂತೋಷವನ್ನು ಕೂಡ ನಾವು ಪಟ್ಟಿದ್ದೀವಿ. ಯಾಕಂದರೆ ನಾವೆಲ್ಲ ಕೂಡ ಒಂದು ಸಂದರ್ಭದಲ್ಲಿ 90ರ ದಶಕದಲ್ಲಿ ಅವ್ರ ಜೊತೆಯಲ್ಲಿ ನಾವು ಬೆಂಗಳೂರಲ್ಲೆಲ್ಲ ಕೂಡ ರಾಮ ಜನ್ಮಭೂಮಿ ಹೋರಾಟ ಇರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಅವ್ರ ಜೊತೆಯಲ್ಲಿ ಇದ್ದಂಥವ್ರು ನಾವೆಲ್ಲ ಕೂಡ. ಭಾರತೀಯ ಜನತಾ ಪಾರ್ಟಿಗೆ ಒಂದು ನೇತೃತ್ವವನ್ನು ಕೊಟ್ಟು ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಬರೋದಕ್ಕೆ ಪ್ರಮುಖ ಕಾರ್ಯಕರ್ತರು ಕೂಡ ಕಾರಣಕರ್ತರು ಲಾಲ್ ಕೃಷ್ಣ ಅಡ್ವಾಣಿಯವರು. 500 ವರ್ಷಗಳ ನಮ್ಮ ಏನು ಸತತ ಹೋರಾಟ ಇತ್ತು, ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಆಗಬೇಕು ಅಂಥೇಳಿ ಇದನ್ನು ಜನಾಂದೋಲನವಾಗಿ ಪರಿವರ್ತನೆ ಮಾಡಿದಂಥ, ಸಾಮಾನ್ಯ ಜನಗಳಿಗೂ ಕೂಡ ರಾಮ ಮಂದಿರದ ವಿಷಯವನ್ನು ತಿಳಿಸಿದಂಥ ಒಬ್ಬ ಮಹಾನುಭಾವ ಲಾಲ್ ಕೃಷ್ಣ ಅಡ್ವಾಣಿಯವರು. ಅವರಿಗೆ ಇವತ್ತು ರಾಮ ಮಂದಿರ ನಿರ್ಮಾಣ ಆದಂಥ ಈ ಸಂದರ್ಭದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು ನಮ್ಮ ಭಾರತೀಯರಿಗೆ ಸಂದಂಥ ಗೌರವ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಇವತ್ತು ನಿಜವಾದ ಒಬ್ಬ ವ್ಯಕ್ತಿಗೆ, ಒಬ್ಬ ಹೋರಾಟಗಾರರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಭಾರತ ರತ್ನ ಕೊಟ್ಟ ಪ್ರಶಸ್ತಿಯನ್ನು ಕೊಟ್ಟಂಥ ಕೇಂದ್ರ ಸರ್ಕಾರಕ್ಕೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇವತ್ತು ಇದು ಶಾಸಕ SR ವಿಶ್ವನಾಥ್ ಅವರ ಮಾತು. ಪ್ರತಿಯೊಬ್ಬರು ಕೂಡ ಬಿಜೆಪಿಯ ಪ್ರತಿಯೊಬ್ಬರು ಕೂಡ ಈ ಸಂದರ್ಭದಲ್ಲಿ ಸಂಭ್ರಮ ಪಡ್ತಾ ಇದ್ದಾರೆ. LK ಅಡ್ವಾಣಿ ಅವರಿಗೆ ಈ ಒಂದು ಅತ್ಯುನ್ನತ ಗೌರವ ಸಿಕ್ಕಿರುವಂತಹ ಕಾರಣಕ್ಕಾಗಿ ದೇಶದ ಅಭಿವೃದ್ಧಿಗೆ LK ಅಡ್ವಾಣಿ ಅವರ ಕೊಡುಗೆ ಅಪಾರ. ಅವರಿಗೆ ಭಾರತ ರತ್ನ ಗೌರವ ಸಂದಿದ್ದು ನಿಜಕ್ಕೂ ಕೂಡ ಖುಷಿ ತಂದಿದೆ ಅಂತ ಪ್ರತಿಯೊಬ್ಬರು ಕೂಡ ಈಗ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಬಿಜೆಪಿ ಕಡೆಯಿಂದ.